ಮಾತ್ರ ಬ್ಯಾಂಕ್ ಹಾಕೊಂಡು ತಗೊಂಡು ಊರ್ಲಿ ಬೋರ್ ಹೊಡ್ಕೊಂಡಾಗದು ಸಾಹೇಬ್ರೆ ಬಂದು ನೋಡ್ಲಿ ಪೈಪ್ ನೋಡಿ ನಮ್ ಕ್ಷೇತ್ರಕ್ಕೆ ಏನು ಬರ್ತಾನ ಇಲ್ಲ ಆದ್ರೆ ನಮಗ್ ಬರ್ತಾನ ಮಾಡಿದವ್ರು ಇಂಜಿನಿಯರು ಎಷ್ಟು ಕಾಂಟ್ರಾಕ್ಟ್ ಇದ್ರಿ ಯಾರು ಬರ್ತಾನ ಮಾಡಿಲ್ಲ. ಲೇಟ್ ಆಗುತ್ತೆ, ಇವತ್ತೇ ಮಾತಾಡ್ತೀವಿ, ಇವತ್ತೇ ಕಾನ್ಫರೆನ್ಸ್ ಕಾಲ್ ಮಾತಾಡ್ತೀವಿ ಸರ್. ಸರಿ ಏನ್ ಆಟ ಆಡ್ತಾ ಇದ್ದೀರಾ? ಜನಸಂಪರ್ಕ ಸಭೆ ಏನು ಬೇಕಾ ಬಿಟ್ಟು ಮಾಡ್ತಾ ಇದೀವ ನಾವು ಸಿಎಂ ಕ್ಷೇತ್ರದಲ್ಲಿ. ಸಿಎಂ ಕ್ಷೇತ್ರದಲ್ಲಿ ಹೆಂಗ್ ಮಾಡಿದ್ರೆ ಬೇರೆ ಕಡೆ ಹೆಂಗ್ರಿ ಕೆಲಸ ಮಾಡ್ತೀರಾ ನೀವು? ಈಗ ಅವ್ನು ಯಾರು ಇದನ್ನಲ್ಲ ಅವ್ನ ಫಸ್ಟ್ ತೆಗಿರಲಿಲ್ಲ, ತಕ್ಷಣ ಕ್ರಮ ತೆಗಿಬೇಕು ಅವ್ನು. ಈಗ ಯಾರು ಒಬ್ರು ಕಳಿಸಿ ಕಲ್ಲು ಹೌದು. ಲಾಸ್ಟ್ ಟೈಮು ನಾವಿಲ್ಲಿ ನೀರು ತುಂಬಿಸೋದಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಲಾಸ್ಟ್ ಟೈಮ್ ವಾಪಸ್ ಸಿ ಎಮ್ ಆಗಿದ್ದಾಗ 2016-17 ಆಮೇಲೆ ನಾನು MLA ಆಗಿದ್ದಾಗ ಕಂಪ್ಲೀಟ್ ಆಯಿತು. ಬಟ್ ಏನು ಮಾಡಿದ್ದಾರೆ, ಸರಿಯಾಗಿ ಮಾಡಿಲ್ಲ ಅವರು. ಕಂಪ್ಲೀಟ್ ಮಾಡಿದ್ರು ಕೂಡ ಕೆರೆ ನೀರು ತುಂಬ್ತಾ ಇಲ್ಲ. ಗ್ರಾಮಸ್ಥೆಲ್ಲ ಏನು ಹೇಳ್ತಾರೆ, ಪೈಪ್ದೇ ಪ್ರಾಬ್ಲಮ್ಮು, ಪೈಪು ತುಂಬ ಸಣ್ಣದು ಹಾಕಿದ್ದಾರೆ ಡಯಾಮೀಟ್ರ್, ಅದಕ್ಕೆ ತುಂಬಿಲ್ಲ ಅಂತ ಹೇಳ್ತಾರೆ. ಸೊ ನೀವು ಅಲ್ಲ ಒಂದ್ಸರಿ ನೀವು ಅದಕ್ಕೆ ನೀವು ಕರೆಕ್ಟಾಗಿ ಸ್ಟಡಿ ಮಾಡಿಸಿ ಏನು ಪ್ರಾಬ್ಲಮ್ಮು, ಯಾತಿ ಕೆರೆ ತುಂಬ್ತಿಲ್ಲ ನೋಡಬೇಕು. ಮತ್ತು ಅದೇ ರೀತಿ ಚಿಕ್ಕಹೊಮ್ಮ ದೊಡ್ಡಹೊಮ್ಮ ಕೆರೆ, ಹೊಮ್ಮ ಕೆರೆ ಅಂತಲೂ ಇದೆ, ಅದು ಇದೇ ಪ್ರಾಬ್ಲಮ್ ಇದೆ. ಇವೆರಡೂ ಕೆರೆಗೆ ತುಂಬೋದಕ್ಕೆ ಏನು ಮಾಡಬೇಕು ಸ್ವಲ್ಪ ನೋಡ್ಬಿಟ್ಟು ಅದಕ್ಕೆ ಮಾಡಿಸಿ, ಇನ್ಸ್ಪೆಕ್ಷನ್ ಮಾಡಿಸ್ಬಿಟ್ಟು ಮಾಡಿ ಅದು ಕರೆಕ್ಟಾಗಿ. ಪ್ಯಾರಲಲ್ ಪೈಪ್ಲೈನ್ 70 ಲಕ್ಷದ. ಮತ್ತೆ ಈಗಾಗಲೇ ಹೊಮ್ಮದ ಕೆರೆಗೆ ಅಲ್ಲಿ ಇಂಜಿನಿಯರ್ಗಳು ಇನ್ನೊಂದು ಪ್ಯಾರಲಲ್ ಪೈಪ್ ಹಾಕಿ ತುಂಬಿಸ್ತೀವಿ ಅಂತ ಹೇಳಿದ್ರು ಹೊಮ್ಮದ ಕೆರೆಗೆ. ಅದು ಪ್ರಪೋಸಲ್ ಬಂದಿದೆ. ಒಂದ್ಸರಿ ನೋಡಿ ಯಾವ್ದು ಕರೆಕ್ಟ್. ಅಲಸ್ತ್ರಿ ಕಟ್ಟೆ, ಹೊಮ್ಮ ಕೆರೆ ಇವೆರಡಕ್ಕೂ ಏನು ಮಾಡಿದ್ರೆ ಕೆರೆ ತುಂಬುತ್ತೆ ಅಂತ ನೋಡಿ. ಸರಿ ಸರ್, ರೋಡ್ ಹೇಳಿ ಕೆಲವು ಕೆಲಸಗಳಲ್ಲಿ ವ್ಯಸ್ತ ಆಗಿದ್ದರಿಂದ ನಾವು ಸರಿಯಾಗಿ ಜನಸಂಪರ್ಕ ಸಭೆ ಮಾಡೋಕ್ಕಾಗಲಿಲ್ಲ. ಆದ್ರೆ ಇವತ್ತು ತಡವಾಗಿ ಆದ್ರೂ ನಾವು ಜನಸಂಪರ್ಕ ಸಭೆ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಬರ್ದೇ ಹೋದ್ರು, ಹನುಮಂತಪುರಕ್ಕೆ ಜನಸಂಪರ್ಕ ಸಭೆ ಬರ್ದೇ ಹೋದ್ರು ಬೇರೆ ಬೇರೆ ಕಾರಣಗಳಲ್ಲಿ ಬಂದು ಭೇಟಿ ಕೊಟ್ಟಿದ್ದೀವಿ. ಮತ್ತೆ ನಮ್ಮ ಹನುಮಂತಪುರದ ಗ್ರಾಮಸ್ಥರು ಕೂಡ, ಮುಖಂಡರು ಕೂಡ ಬಂದು ನೇರವಾಗಿ ಎಷ್ಟೊಂದು ಸಮಸ್ಯೆಗಳು ಇದ್ದಾವೆ ಅಂತ ಹೇಳಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ಸಮಸ್ಯೆಗಳ ಬಗ್ಗೆ ಗೊತ್ತಿದೆ. ಆದ್ರೂ ಕೂಡ ಇವತ್ತು ನೇರವಾಗಿ ಇನ್ನೂ ವ್ಯಕ್ತಿಗತವಾಗಿ ಏನು ಸಮಸ್ಯೆ ಇರುತ್ತೆ ಅದನ್ನೆಲ್ಲ ಸರ್ಕಾರದಿಂದ ಏನ್ ಮಾಡ್ಕೊಳಕ್ ಸಾಧ್ಯ ಆಗಿದೆ ಅದನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಬಂದಿದ್ದೀವಿ. ಪ್ರತಿಯೊಬ್ಬರ ಅರ್ಜಿಗಳಿಗೂ ಕೂಡ ಇಸ್ಕೊಳ್ತೇವೆ. ಹಾಗಾಗಿ ದಯವಿಟ್ಟು ಗುಂಪು ಗದ್ದಲ ಮಾಡ್ಕೊಳ್ದೆ ಒಬ್ಬೊಬ್ಬರೇ ತಾಳ್ಮೆಯಿಂದ ತಮ್ಮ ಅರ್ಜಿಗಳನ್ನ ಕೊಡಿ. ಯಾರು ಹನುಮಂತಪುರ ಗ್ರಾಮದವ್ರು ಇರ್ತಾರೆ ಅವರು ಒಂದು ತಮ್ಮ ಅರ್ಜಿಗಳನ್ನು ಕೊಡಿ, ಬೇರೆಯವರು ನಂತರ ಕೊಡ್ತೇವೆ. ಒಬ್ಬೊಬ್ಬರ ಬನ್ನಿ. ನಾವು ಹನುಮಂತಪುರ ಗ್ರಾಮಸ್ಥರು ಈ ಮೂಲಕ ಹೇಳ್ತಾ ಇರೋದೇನೆಂದರೆ, ನಮ್ಮ ಊರಿನಲ್ಲಿ ಅಲಸ್ತಿಕಟ್ಟೆ ಅಂತಕ್ಕಂಥ ಒಂದು ಕೆರೆ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವಧಿನಲ್ಲಿ ಅದಕ್ಕೆ ಸಾಕಷ್ಟು ಅನುದಾನವನ್ನು ನೀಡಿ ಒಂದು ಉತ್ತಮವಾದ ಕೆರೆಯನ್ನು ನಮಗೆ ನಿರ್ಮಾಣ ಮಾಡಿಕೊಟ್ಟಿತ್ತು. ಆದರೆ ಅಲ್ಲಿಗೆ ಪೈಪ್ ಲೈನ್ ಮಾಡಿದಾರಲ್ಲ, ಅದು ತುಂಬ ಚಿಕ್ಕದಾಗಿ ನಮಗೆ ಕೆರೆ ಸರಿಯಾದ ರೀತಿಯಲ್ಲಿ ನೀರು ತುಂಬಿಸೋಕೆ ಆಗ್ತಾ ಇಲ್ಲ. ತುಂಬ ಅದ್ಭುತವಾದ ಕೆರೆ ಇದ್ರೂ ಕೂಡ ನಮಗೆ ಯಾವುದೇ ರೀತಿ ಉಪಯೋಗಕ್ಕೆ ಅದು ಬರ್ತಾ ಇಲ್ಲ. ಇದರ ಒಂದು ಸಂಬಂಧಪಟ್ಟಂಗೆ ನಾವು ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯ ಅವರ ಹತ್ರ ನಾವು ಬೇಡಿಕೆ ಇಟ್ಟು ಅದಕ್ಕೆ ಬರೆಯ ಇನ್ನೊಂದು ಪೈಪ್ ಲೈನನ್ನು ಮಾಡಿಕೊಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರು ನಾವು ಖಂಡಿತ ಮಾಡಿಸ್ಕೊಡ್ತೀನಿ ಅಂತೇಳಿ ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ವೀಕ್ಷಣೆ ಮಾಡಿ ಅವರು ಸಂಬಂಧಪಟ್ಟವ್ರಿಗೆ ಆದೇಶ ಹಾಕಿದ್ದಾರೆ. ಈ ಮೂಲಕ ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ಆ ಕೆರೆನ ತುಂಬಿಸೋದ್ರಿಂದ ನಮ್ಮ ಸುತ್ತಮುತ್ತ 16 ಗ್ರಾಮಗಳಿಗೆ ತುಂಬ ಅನುಕೂಲ ಇರೋದ್ರಿಂದ ಆದಷ್ಟು ಬೇಗ ಅದಕ್ಕೊಂದು ಪೈಪ್ ಲೈನ್ ವ್ಯವಸ್ಥೆಯನ್ನು ಮಾಡಿ ಸಕಾರಣದಲ್ಲಿ ಬೇಗ ಅದಕ್ಕೆ ನೀರು ತುಂಬಿಸೋ ವ್ಯವಸ್ಥೆ ಮಾಡಿದ್ರೆ ನಮಗೆಲ್ಲ ತುಂಬ ಅನುಕೂಲ ಆಗುತ್ತೆ ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.